ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರೇ ಏನಕ್ಕೆ ಕುಡಿಬೇಕು ಅನ್ನೋ ವಿಷಯದ ಬಗ್ಗೆ ಇವತ್ತಿಗೆ ತಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ, ಕೆಲವೊಬ್ಬರಿಗೆ ಒಂದು ಡೌಟ್ ಇರ್ತದೆ, ಬಿಸಿನೀರು ಕುಡಿಬೇಕೋ ತಣ್ಣೀರು ಕುಡಿಬೇಕೋ, ಬೆಳಗ್ಗೆ ಎದ್ದ ತಕ್ಷಣ ಯಾವ ರೀತಿ ನಾವು ಪಾನೀಯನ ಸೇವನೆ ಮಾಡಬೇಕು ಅನ್ನೋದು ಒಂದು ಡೌಟ್ ಇರುತ್ತೆ. ಬೆಳಗ್ಗಿನ ಸಮಯದಲ್ಲಿ ಕಫ ಪ್ರಧಾನವಾಗಿರ್ತದೆ. ನಮ್ಮ ಆಯುರ್ವೇದದಲ್ಲಿ ಹೇಳಿರೋ ಹಾಗೆ ಬೆಳಗಿನ ಸಮಯ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಕಫ ಪ್ರಧಾನ ಇರ್ತದೆ. ಕಫದ ಗುಣ ಏನು ಅಂತಂದರೆ ಶೀತ ಗುಣ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಗೆ ಬಿಸಿ ನೀರು ಅಥವಾ ಉಗುರು ಬೆಚ್ಚನ ನೀರು ಕುಡಿಯೋದ್ರಿಂದ ಈ ಶೀತ ಗುಣವನ್ನು ಅದು ಹೊಡಿತದೆ. ಹಾಗೂ ಈ ಕಫ ಸಂಬಂಧಿ ವ್ಯಾಧಿಗಳು, ಶೀತ, ಕಫ, ಕೆಮ್ಮು, ನೆಗಡಿ ಇರಬಹುದು, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿರ್ಬೋದು, ಇದನ್ನು ನಿವಾರಣೆ ಮಾಡ್ತದೆ. ಇದರ ಜೊತೆಗೆ ಕೆಟ್ಟ ಕೊಬ್ಬಿನ ಅಂಶ ಏನಿರ್ತದೆ ಆ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಆದ್ದರಿಂದ ಬೆಳಗಿನ ಸಮಯದಲ್ಲಿ ಆದಷ್ಟು ಪ್ರತಿಯೊಬ್ಬರೂ ಉಗುರು ಬೆಚ್ಚಿನ ನೀರನ್ನು ಕುಡಿಯೋದ್ರಿಂದ ಈ ಒಂದು ಸಮಸ್ಯೆಗಳು, ಕಫ ಸಂಬಂಧಿ ವ್ಯಾಧಿಗಳು ನಿವಾರಣೆ ಆಗ್ತದೆ. ಹಾಗಾಗಿ ಇದಕ್ಕೆ ಯಾವುದೇ ವಿರೋಧ ಇಲ್ಲ. ಪ್ರತಿಯೊಬ್ಬರೂ ಈ ಉಗುರು ಬೆಚ್ಚಿನ ನೀರಿನ ಸೇವನೆ ಮಾಡೋದ್ರಿಂದ ಕಫ ಸಂಬಂಧಿ ವ್ಯಾಧಿಗಳು ನಿವಾರಣೆ ಆಗ್ತದೆ, ಆರೋಗ್ಯದಿಂದ ಇರ್ತೀರ. ಹಾಗಾದರೆ ಈ ಒಂದು ನೀರನ್ನು ಯಾವುದ್ರಲ್ಲಿ ಕುಡಿಯಬೇಕು ಅಂತಂದರೆ, ಆದಷ್ಟು ಕಾಪರ್ ವೆಸಲ್, ತಾಮ್ರದ ಪಾತ್ರೆಯಲ್ಲಿ ನೀವು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಬೆಳಗಿನ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ಈ ಒಂದು ಉಗುರು ಬೆಚ್ಚನ ನೀರು ಅಥವಾ ಬಿಸಿ ನೀರನ್ನು ಕುಡಿಯೋದ್ರಿಂದ ಕಫ ಸಂಬಂಧಿ ವ್ಯಾಧಿಗಳು, ಶೀತ, ಕೆಮ್ಮು ಈ ಸಂಬಂಧಿ ವ್ಯಾಧಿಗಳು ಹಾಗೂ ಕೆಟ್ಟ ಕೊಬ್ಬಿನ ಅಂಶ ದೇಹದಿಂದ ನಿವಾರಣೆ ಆಗ್ತದೆ. ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ. ಬ್ಲೋಟಿಂಗ್ ಅಬ್ಡಮ್, ಹೊಟ್ಟೆ ಉಬ್ಬರ ಸಮಸ್ಯೆ, ಜೀರ್ಣಕ್ರಿಯೆ ಸಮಸ್ಯೆ ಹಾಗೂ ಉದರ ಸಂಬಂಧಿ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.